ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪ್ರೇಷನ್ಸ್ನ ನಡೆಸ್ತಾ ಇದ್ದೀರಿ. ಆರ್ಟ್ಸ್ ಸ್ಟೂಡೆಂಟ್ಸು ಇವಾಗ ಸದ್ಯಕ್ಕೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿಯನ್ನು ನಡೆಸ್ತಾ ಇರ್ತೀರಿ. ಕಾಮರ್ಸ್ ಸ್ಟೂಡೆಂಟ್ಸು ಕೂಡ ಎಕನಾಮಿಕ್ಸ್ ಕಾಂಬಿನೇಷನ್ ಇರೋರು ಅರ್ಥಶಾಸ್ತ್ರವನ್ನು ತಗೊಂಡವರು ಇರ್ತಾರೆ. ಸದ್ಯ ಅವರು ಇವತ್ತು ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮನ್ನು ಬರೀಲಿಕ್ಕೆ ಹೋಗಿದ್ದಾರೆ. ಬಂದ ನಂತರ ಅವರು ಎಕನಾಮಿಕ್ಸಿಗೂ ಕೂಡ ಜಾಯ್ನ್ ಆಗ್ತಾರೆ ಅಲ್ವಾ? ಸೊ ಈ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ 6 ಅಂಕದ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದರೆ ಗುಡ್ ಸ್ಕೋರ್ ಮಾಡಬಹುದು. ಯಾಕಂತ ಹೇಳಿದರೆ ಫಸ್ಟ್ ಹೇಳಿಬಿಡ್ತೀನಿ ನೋಡಿ, ನಿಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಈ ವರ್ಷ. ಸೊ ಯಾರು ಕೂಡ ಕಮೆಂಟ್ ಮಾಡೋದೇ ಬೇಡ ಈ ವಿಡಿಯೋ ಹಾಕಿ ಆ ವಿಡಿಯೋ ಹಾಕಿ ಅಂತ. ಆಲ್ಮೋಸ್ಟ್ ನಾನು ಇವಾಗ ಕೊಡ್ತಾ ಇರೋದು ಇದು ಲಾಸ್ಟ್ ವಿಡಿಯೋ. ಆ್ಯಕ್ಚುಲ್ ಆಗಿ ಎಕನಾಮಿಕ್ಸಿಗೆ ತುಂಬ ವರ್ಕ್ ಮಾಡಬೇಕಾಗತ್ತೆ, ಮಕ್ಕಳಿಗೆ ಅದನ್ನು ಜಾಸ್ತಿ ಹೇಳ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಸ್ಟಡಿ ಹಾಲಿಡೇಸ್ ಟೈಮಲ್ಲೇ ನಾನು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಹಾಗಾದರೆ ಇವಾಗ ನಿಮಗೆ ಡೌಟ್ ಏನು ಅಂತ ಹೇಳಿದರೆ, ಏನೇನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಿ ಅದರ ಲಿಂಕ್ ಒಂಚೂರು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟಲ್ಲಿ ಹಾಕಿ ಅಂತ ಅಲ್ವಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2025 ಆ್ಯನ್ಯುವಲ್ ಎಕ್ಸಾಮ್, 2024 ಆ್ಯನ್ಯುವಲ್ ಎಕ್ಸಾಮ್, ನೆಕ್ಸ್ಟು 2025-26 ನಿಮಗೆ ಪ್ರಿಪ್ರೇಟ್ರಿ 1 ಮತ್ತು ಪ್ರಿಪ್ರೇಟ್ರಿ 2 ಏನು ಎಕ್ಸಾಮ್ ನಡೆದಿದೆಯಲ್ಲ, 2 ಎಕ್ಸಾಮ್ ನಡೀತಲ್ಲ ಅದು. ನೆಕ್ಸ್ಟು 2025-26 ಈ ವರ್ಷದ ಮಾಡೆಲ್ ಪೇಪರ್ 1, 2, 3 ಹಾಗೂ ಇದ್ರ ಜೊತೆಗೆ ಲಾಸ್ಟ್ ಇಯರ್ನ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಪೇಪರಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನೆಲ್ಲ ಅನಲೈಸ್ ಮಾಡಿ, ಅರ್ಥ ಆಗ್ತಿದೆಯಾ? ಎಲ್ಲ ಕ್ವಶನ್ ಪೇಪರ್ಸಿಂದ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ ವಿತ್ ಆನ್ಸರ್ಸ್, ಉತ್ತರ ಸಹಿತ ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಒಂದೇ ವಿಡಿಯೋದಲ್ಲಿ ಉತ್ತರನ ಕೊಟ್ಟಿದ್ದೀನಾ? ಇಲ್ಲ. 4 ಮಾರ್ಕ್ಸಿನ ಕ್ವಶನ್ಸು ಯಾವುದು ಓದ್ಕೊಳ್ಬೇಕು ಅಂತ ಕೊಟ್ಟು ಆ ನಂತರ ಆ ಒಂದು ಕ್ವಶನ್ಸ್ಗಳಿಗೆ ಉತ್ತರವನ್ನು ಹೇಳಿರುವಂತಹ ವಿಡಿಯೋದ ಲಿಂಕ್ಗಳನ್ನು ಅಟ್ಯಾಚ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ 4 ಮಾರ್ಕ್ಸು ಮುಗಿದೋಗಿದೆ. ಇದಾದ ನಂತರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯವಾಗಿ ಲೆಕ್ಕಗಳು ಅಲ್ವಾ ಮಕ್ಕಳೇ? 4 ಅಂಕದ ಲೆಕ್ಕಗಳು ಮೇಯ್ನಾಗಿ ಕೇಳೋದು, 6 ಅಂಕದ ಲೆಕ್ಕಗಳು ಇದು ಕೂಡ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು, ಇದು 5 ಅಂಕದ 3 ಪ್ರಶ್ನೆಯನ್ನು ಕೇಳ್ತಾರೆ. 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು, 10 ಅಂಕವನ್ನು ತಗೊಳ್ಳುವಂಥದ್ದು. ಸೊ ಇವಾಗ 3 ಮಾಡೆಲ್ ಪೇಪರು, ಪ್ರಿಪ್ರೇಟ್ರಿ ಪೇಪರು, ಅದರಲ್ಲಿರುವ ಎಲ್ಲ ಲೆಕ್ಕಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಲೆಕ್ಕಗಳ ಲಿಂಕನ್ನು ಕೂಡ ಈ ವಿಡಿಯೋದಲ್ಲೇ ಹಾಕಿರ್ತೀನಿ. ಅಲ್ಲಿಗೆ 4 ಅಂಕದ ಥಿಯರಿ ಪ್ರಶ್ನೆ ಲಿಂಕ್ ಸಿಕ್ತು. ನೆಕ್ಸ್ಟು ಎಲ್ಲ ಲೆಕ್ಕಗಳು, ಪ್ರತಿಯೊಂದು ಲೆಕ್ಕಗಳು ನಿಮಗೆ ಸಿಗುತ್ತೆ ನನ್ನ ಚಾನಲಲ್ಲಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ವರ್ಷದ ಪ್ಲೇ ಲಿಸ್ಟನ್ನು ಗಮನಿಸಿ. ಈ ವರ್ಷದ ಪ್ಲೇ ಲಿಸ್ಟಲ್ಲಿ ನಿಮಗೆಲ್ಲ ಸಿಕ್ಬಿಡುತ್ತೆ. ಕೆಲವೊಂದು ಮಕ್ಕಳು ಓಲ್ಡ್ ವೀಡಿಯೋಸ್ನ ನೋಡ್ತಾ ಇದ್ದೀರಿ, ತಪ್ಪೇನೂ ಇಲ್ಲ. ಎರಡೂ ಕೂಡ ನಾನೇ ಎಕ್ಸ್ಪ್ಲೈನ್ ಮಾಡಿರೋದು ಒಂದೇ ರೀತಿ ಇರುತ್ತೆ, ಲೆಕ್ಕ ಮಾಡೋದು ಚೇಂಜ್ ಇರಲ್ಲ. ಬಟ್ ಆದಷ್ಟು ಈ ವರ್ಷದ ವೀಡಿಯೋಸ್ಗಳು, ಅಪ್ಡೇಟ್ ವೀಡಿಯೋಸ್ಗಳನ್ನ ವಾಚ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಇದಷ್ಟು ವಿಚಾರ. ಇವಾಗ ಇಲ್ಲಿ ಏನು ಹೇಳಿದ್ನಲ್ಲ, ಈ ಪೇಪರಲ್ಲಿ ಇರುವಂತಹ 6 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಉತ್ತರವನ್ನು ಇದೇ ವಿಡಿಯೋದಲ್ಲಿ ಆದಷ್ಟು ಕೊಡ್ತೀನಿ. ಕಾರಣ ಸಾಕಷ್ಟು ಸಮಯ ಇರೋದ್ರಿಂದ ಸ್ವಲ್ಪ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ಒಂದೇ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡೋಣ ಅನ್ನೋ ಕಾರಣಕ್ಕೆ ಈ ಒಂದು ಲಾಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗಾಗಿ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ಕರೆಕ್ಟಾಗಿ ಪಾಯಿಂಟನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದಾದ ನಂತರ ನಿಮಗೆ ಬಹು ಆಯ್ಕೆ ಪ್ರಶ್ನೆ ಯಾವುದು ಇಂಪಾರ್ಟೆಂಟಾಗಿ ಯಾವುದು ಓದ್ಕೊಳ್ಬೇಕು, ಟೋಟಲ್ ಆಗಿ ಒಂದು 10 ಪೇಪರಿಂದ ಅಲ್ವಾ? ಬಹು ಆಯ್ಕೆ ಪ್ರಶ್ನೆ ಆಗಿರಬಹುದು, ಬಿಟ್ಟ ಸ್ಥಳ ಆಗಿರಬಹುದು, ಹೊಂದಿಸಿ ಬರೆಯಿರಿ ಆಗಿರಬಹುದು, ಇದೆಲ್ಲವನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ 1 by 1. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್, ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ಓಕೆನಾ? ಹಾಗಾದರೆ ಲೇಟ್ ಮಾಡೋದು ಬೇಡ. 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟು 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಕ್ವಶನ್ ಆಗಿ ಕೊಟ್ಟಿದ್ದಾರಲ್ಲ ಅದು ಅಂತೂ ತುಂಬ ಇಂಪಾರ್ಟೆಂಟ್. ಫಸ್ಟ್ ಅದು ನೋಡಿಕೊಂಡೇ ನೀವು ಮುಂದುವರಿಬೇಕು. ಯಾಕಂತ ಹೇಳಿದ್ರೆ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಭಾಗ ಡಿಗೆ ಬರೋಣ. ಫಸ್ಟು ಯಾರ ಹತ್ರ ಕ್ವಶನ್ಸ್ ಇಲ್ಲ ಅವರು ಇದನ್ನು ಮಾರ್ಕ್ ಮಾಡಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಓಕೆನಾ? 36ರಲ್ಲಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ಸ್ಪಷ್ಟಪಡಿಸಿ ಅಂತ ಇದೆ. ಈ ಕ್ವಶನನ್ನು ನಾನು ಬರೆದಿಟ್ಕೊಳ್ತೀನಿ. ಕಾರಣ ಏನು ಅಂತ ಹೇಳಿದರೆ,
ಇದೇ ಪ್ರಶ್ನೆ ಇನ್ನು ಉಳಿದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆಯೋ ಇಲ್ವೋ, ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು 2024ರ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಸೇಮ್ ಪ್ರಶ್ನೆಯನ್ನೇ ಕೇಳಿದರೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ. ಹಾಗಾಗಿ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಏನಿದೆ ಅದು ತುಂಬಾ ಇಂಪಾರ್ಟೆಂಟು. ಪ್ರಶ್ನೆ ಸಂಖ್ಯೆ ಇಲ್ಲಿ ನಿಮಗೆ ಈ ವರ್ಷ ಎಕ್ಸಾಮನ್ನು ಬರೆಯುವಂತಹ ಮಕ್ಕಳಿಗೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಪ್ರಶ್ನೆ ಸಂಖ್ಯೆ 36ರಲ್ಲೇ ಇರುತ್ತೆ. ಪ್ರಶ್ನೆ ಸಂಖ್ಯೆ 2025ರ ವಾರ್ಷಿಕ ಪರೀಕ್ಷೆಯಂತೆ, ಓಕೆನಾ, 36ರಲ್ಲೇ ಪ್ರಶ್ನೆ ಇರುತ್ತೆ. ಈಗ ನೋಡಿದ್ರ 2024ರಲ್ಲೂ ಇದೇ ಪ್ರಶ್ನೆ, 25ರಲ್ಲೂ ಇದೇ ಪ್ರಶ್ನೆ. ಅದೇ ರೀತಿಯಾಗಿ ಪ್ರಿಪರೇಟರಿ 2 ಎಕ್ಸಾಮ್, ಈ ವರ್ಷದ ಪ್ರಿಪರೇಟರಿ 2 ಎಕ್ಸಾಮಲ್ಲೂ ಕೂಡ ಇದೇ ಪ್ರಶ್ನೆ ಇದೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು. ಸೊ ಪ್ರಿಪರೇಟರಿ 2, ಓಕೆನಾ. ಹಾಗಾದರೆ ಪ್ರಿಪರೇಟರಿ 1ನಲ್ಲಿ ಯಾವ ಕ್ವಶನ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು 2 ಪ್ರಶ್ನೆ ಆಯಿತಾ. ಸೊ ಇದಿಷ್ಟು ನಿಮ್ಮ ಪ್ರಿಪರೇಟರಿ ಎಕ್ಸಾಮಲ್ಲಿ ಕೇಳಿರುವಂಥದ್ದು, 2 ವರ್ಷ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಈ ನಂಬರಲ್ಲಿ ಬೇರೆ ಬೇರೆ ಇದೆ. ಸದ್ಯಕ್ಕೆ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನ ಅಷ್ಟೇ ನಾನು ಹೇಳ್ಕೊಂಡು ಹೋಗ್ತೀನಿ, ತುಂಬ ಇಂಪಾರ್ಟೆಂಟು, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟು ನಿಮಗೆ ಪ್ರಶ್ನೆ ಸಂಖ್ಯೆ 37ರಲ್ಲಿ ಲೆಕ್ಕಗಳು ಇರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಕನಾಮಿಕ್ಸನ್ನ ಹೇಗೇಗೋ ಓದಿದ್ರೆ ನಿಮಗೆ ಮಾರ್ಕ್ಸು ಸಿಗಲ್ಲ. ಪ್ರಶ್ನೆ ಸಂಖ್ಯೆ 37ರಲ್ಲಿ ಯಾವ ರೀತಿಯಾಗಿ ಲೆಕ್ಕಗಳಿರುತ್ತೆ ಅಂತ ಹೇಳಿದ್ರೆ, ಒಂದು TP AP MP ಲೆಕ್ಕವನ್ನು ಕೇಳ್ತಾರಾ? ಕರೆಕ್ಟಾ? 37 TPL APL MPL ಲೆಕ್ಕ. ಸೊ ಅದನ್ನು ಬರ್ಕೊಳ್ಳೋಣ. 6 ಅಂಕಕ್ಕೆ ಕೇಳ್ತಾರೆ. ಇದನ್ನು ನಾನು ಲಿಂಕಲ್ಲಿ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಈ ಲೆಕ್ಕನ ಹೇಗೆ ಕಲ್ತ್ಕೊಳ್ಬೇಕು, ಈಸಿ ಅಂದರೆ ಈಸಿ ಈ ಲೆಕ್ಕ, ಓಕೆನಾ. 37ರಲ್ಲಿ ಈ ಲೆಕ್ಕ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಲೆಕ್ಕ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಇನ್ನೊಂದು ಯಾವ ಲೆಕ್ಕ ಕೇಳ್ತಾರೆ ಈ ಜಾಗದಲ್ಲಿ ಅಂತ ಹೇಳಿದ್ರೆ, TVC TC AVC SCACಯನ್ನು ಕಂಡುಹಿಡಿಯಿರಿ, ಈ ಒಂದು ಲೆಕ್ಕವನ್ನು ಕೇಳ್ತಾರೆ. ಇದನ್ನು ಕೂಡ ನಾನು ಕಮೆಂಟಲ್ಲಿ ಲಿಂಕನ್ನು ಹಾಕಿರ್ತೀನಿ, ಆಯಿತಾ. ಅಲ್ಲಿಗೆ ಇದು 2 ಲೆಕ್ಕ ಕಲ್ತ್ಕೊಳ್ಳಿ. ಇದು 2 ಲೆಕ್ಕ 6 ಅಂಕಕ್ಕೆ ಇಂಪಾರ್ಟೆಂಟು. ಇದಿಷ್ಟೇ ಇಂಪಾರ್ಟೆಂಟಾ? ಇಲ್ಲ, ಒಟ್ಟು 6 ಅಂಕಕ್ಕೆ ಒಂದು ಲೆಕ್ಕ ಬಂದೇ ಬರುತ್ತೆ. ಪ್ರಶ್ನೆ ಸಂಖ್ಯೆ 37ರಲ್ಲಿ ಇದು 2 ಲೆಕ್ಕ ಬರಬಹುದು. ಇದು 2 ಲೆಕ್ಕ ಬಂದಿಲ್ಲ, ಈ ಜಾಗದಲ್ಲಿ ಯಾವುದಾದ್ರೂ ಒಂದು ಥಿಯರಿ ಪ್ರಶ್ನೆಯನ್ನೇ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಆವಾಗ ಪ್ರಶ್ನೆ ಸಂಖ್ಯೆ 38ರಲ್ಲಿ GDP ಲೆಕ್ಕ ಕೇಳ್ತಾರೆ. ನೋಡಿ, 2 ಪೇಪರಲ್ಲಿದೆ. 37ರಲ್ಲಿ ನಾನಿವಾಗ ಹೇಳಿದ್ನಲ್ಲ, ಇವೆರಡು ಲೆಕ್ಕ ಕೇಳ್ತಾರೆ. ಈ ಲೆಕ್ಕ ಬಂದಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಸಂಖ್ಯೆ 38ರಲ್ಲಿ ಒಂದು ಲೆಕ್ಕ ಒಂದು 6 ಮಾರ್ಕ್ಸಿಗೆ ಕೇಳ್ತಾರಲ್ವಾ, 38ರಲ್ಲಿ GDP ಲೆಕ್ಕ ಕೇಳ್ತಾರೆ. ಈ ಲೆಕ್ಕ ಕೂಡ ಹೇಳ್ಕೊಟ್ಟಿದ್ದೀನಿ, ಲಿಂಕನ್ನು ಹಾಕಿರ್ತೀನಿ. ಅಲ್ಲಿಗೆ ನೀವು ಎಷ್ಟು ಲೆಕ್ಕ GDPಯಲ್ಲಿ 2 ರೀತಿಯಾಗಿ ಲೆಕ್ಕ ಇದೆ, 2 ಲೆಕ್ಕದ ಲಿಂಕನ್ನು ನಾನು ಹಾಕಿರ್ತೀನಿ. ಅಲ್ಲಿಗೆ ನೀವು ಈ 4 ಲೆಕ್ಕಗಳನ್ನು ಕಂಡುಹಿಡ್ಕೊಳ್ಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ, ಸರಿನಾ. ಒಂದು ಪ್ರಶ್ನೆ ಸಂಖ್ಯೆ 37ರಲ್ಲಿ ಇದು 2 ಲೆಕ್ಕ ಬರುತ್ತೆ. ಬಂದಿಲ್ಲ ಅಂದರೆ ಈ ಪಾರ್ಟಲ್ಲಿ ಥಿಯರಿ ಪ್ರಶ್ನೆ ಬರುತ್ತೆ. 38ಕ್ಕೆ ಲೆಕ್ಕ ಶಿಫ್ಟ್ ಆಗುತ್ತೆ. ಭಾಗ ಡಿಯಲ್ಲಿ ನಿಮಗೆ ಕೊಡೋ ಅಂಥದ್ದು 5 ಪ್ರಶ್ನೆ. 5 ಪ್ರಶ್ನೆಯಲ್ಲಿ ನೀವು ಹೇಗಾದರೂ ಮಾಡಿ 3 ಪ್ರಶ್ನೆಗೆ ಉತ್ತರ ಬರೆಯೋ ರೀತಿ ಆಗಬೇಕು. 3 ಪ್ರಶ್ನೆ ಅಟೆಂಡ್ ಮಾಡೋಕ್ಕಾಗಬೇಕು ಅನ್ನೋ ಕಾರಣಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಕೊಂಡು ಹೋಗ್ತೀನಿ. ಅದಕ್ಕೆ ಫಸ್ಟ್ ಉತ್ತರವನ್ನು ಕಂಡಿಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಉತ್ತರವನ್ನು ಹೇಳೋದಕ್ಕೆ ಹೇಳ್ತೀನಿ ಈ ವಿಡಿಯೋದಲ್ಲೇ. ಬೈ ಚಾನ್ಸ್ ಆಗಿಲ್ಲ ಅಂದರೆ ಪ್ರಶ್ನೆ ಅಂತೂ ಖಂಡಿತ ಕೊಡ್ತೀನಿ, ಉತ್ತರವನ್ನು 1 by 1 ಕೊಡ್ತಾ ಹೋಗ್ತೀನಿ, ಅದು ಖಂಡಿತ, ಓಕೆನಾ. ಉತ್ತರವನ್ನು ಹೇಳ್ತೀನಿ, ಯಾಕಂತ ಹೇಳಿದ್ರೆ 6 ಅಂಕಕ್ಕೆ ಯಾವ ರೀತಿಯಾಗಿ ಉತ್ತರ ಬರಿಬೇಕು ಅನ್ನೋ ನಿಮಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಮೇಯ್ನಾಗಿ ಪ್ರಶ್ನೆ ಸಂಖ್ಯೆ 36, 37, 38 ಈ ರೀತಿಯಾಗಿ ಬರುತ್ತೆ, ಗೊತ್ತಾಯ್ತಾ. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದ್ನಲ್ಲ 6 ಅಂಕದ ಥಿಯರಿ ಪ್ರಶ್ನೆಗಳು, ಅದನ್ನು ಹೇಳ್ತಾ ಹೋಗ್ತೀನಿ. ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಲಿಸ್ಟನ್ನು ಮಾಡಿಟ್ಕೊಳ್ಳಿ, ಬೇಗ ಪ್ರಿಪ್ರೇಷನ್ನ ನಡೆಸಿ. ಮೊದಲನೇ ಪ್ರಶ್ನೆ, 6 ಅಂಕದ ಈ ವರ್ಷದ ಮೊದಲನೇ ಪ್ರಶ್ನೆ. ಈಗ ಆಲ್ರೆಡಿ ಕೊಟ್ಟಿರುವಂಥದ್ದು ಇಂಪಾರ್ಟೆಂಟ್. ಇಲ್ಲಿವರೆಗೆ ಹೇಳಿರೋದು 36, 37ರಲ್ಲಿ ಏನೇನು ಹೇಳಿದ್ದೀನಿ ಟಾಪಿಕ್ನ ಮರಿಬೇಡಿ. ಮೊದಲನೇ ಪ್ರಶ್ನೆ, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ. ನಾನಿವಾಗ ಔದಾಸೀನ್ಯ ಮತ್ತು ಇಳಿಮುಖ ಸೀಮಾಂತ ತುಷ್ಟಿಗುಣ ಕೊಟ್ಟಿದ್ದೀನಲ್ಲ, ಅದ್ರ ಜೊತೆಗೆ ಇದು 3ನೇ ಥಿಯರಿ ಪ್ರಶ್ನೆ ಆಗುತ್ತೆ, ಓಕೆನಾ.
ನೆಕ್ಸ್ಟು ಎರಡನೇದು, ಇದು ಸ್ವಲ್ಪ ನಂಬರ್ ಆ ಕಡೆ ಈ ಕಡೆ ಆಗುತ್ತೆ, ಆ ಕಾರಣಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ನಂಬರಲ್ಲಿ ಕ್ವಶನ್ ಬರುತ್ತೆ ಅಂತ ನಾನು ಕೊಡ್ತಾ ಇಲ್ಲ. ಲೆಕ್ಕ ವೇರಿಯೇಷನ್ ಆದಾಗ ಥಿಯರಿ ಪ್ರಶ್ನೆನೂ ವೇರಿಯೇಷನ್ ಆಗುತ್ತೆ. ಮುಂದಿನ ಬಹುಮುಖ್ಯ ಪ್ರಶ್ನೆ, ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಅಂತ ಹೇಳಿದರೆ ಪತ್ತು ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಅಕ್ಕಸಾಲಿಗ ಲಾಲಾನ ಕಥೆಯನ್ನು ಬರೆಯಿರಿ. ನೆಕ್ಸ್ಟು ಮುಂದಿನ ಬಹುಮುಖ್ಯ ಪ್ರಶ್ನೆ, ಎರಡೂ ಪ್ರಿಪ್ರೇಟರಿ ಪೇಪರಲ್ಲಿ ಈ ಪ್ರಶ್ನೆಗಳು ಬಂದಿರೋದ್ರಿಂದ ವಾರ್ಷಿಕ ಪರೀಕ್ಷೆಗೆ ತುಂಬಾ ಬಹುಮುಖ್ಯ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆ, ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. 2025 ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ, ಅದು ಕೂಡ ಈ ವರ್ಷ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಜೊತೆಗೆ ಹಣದ ಕಾರ್ಯಗಳನ್ನು ವಿವರಿಸಿ, ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು. 2025 ಪ್ರಶ್ನೆ. ನೆಕ್ಸ್ಟು, ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿದೆ ಈ ವರ್ಷ. ನೆಕ್ಸ್ಟು 2025 ವಾರ್ಷಿಕ ಪರೀಕ್ಷೆಯಲ್ಲೂ ಕೇಳಿದರು, ಹಾಗಾಗಿ ಇದು ಇಂಪಾರ್ಟೆಂಟು. ಅದೇ ರೀತಿಯಾಗಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳನ್ನು ವಿವರಿಸಿ ಅಂತ ಇದೆ. 2024 ವಾರ್ಷಿಕ ಪರೀಕ್ಷೆಯಲ್ಲೂ ಈ ಪ್ರಶ್ನೆಯನ್ನು ಕೇಳಿದರು, ಮಾಡೆಲ್ ಕ್ವಶನ್ ಪೇಪರಲ್ಲೂ ಈ ಪ್ರಶ್ನೆ ಇದೆ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು 8ನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ, ಆಲ್ರೆಡಿ ಇವಾಗ ಕೊಟ್ಟಿರುವಂತಹ ಆಮದುಗಳ ಬೇಡಿಕೆಯ ಹೆಚ್ಚಳವು ವಿದೇಶಿ ವಿನಿಮಯದ ಮಾರುಕಟ್ಟೆಯ ಮೇಲೆ ಬೀರುವ ಪರಿಣಾಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತಿತ್ತಲ್ಲ, ಪ್ರಿಪ್ರೇಟರಿ 1ನಲ್ಲಿ ಕೊಟ್ಟಿರುವಂತಹ ಕ್ವಶನ್ನು ಅದು ನಿಮಗೆ ಮಾಡೆಲ್ ಪೇಪರಲ್ಲೂ ಇದೆ, ಹಾಗಾಗಿ ಈ ಪ್ರಶ್ನೆ ಸಹ ಇಂಪಾರ್ಟೆಂಟು. ಈ ಪ್ರಶ್ನೆ ಇಂಪಾರ್ಟೆಂಟ್, ಓಕೆನಾ. ನೆಕ್ಸ್ಟು 9ನೇ ಪ್ರಶ್ನೆ, ಆದಷ್ಟು ಪ್ರಶ್ನೆ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ಕೊಟ್ಟಿರುವಂಥ ಪ್ರಶ್ನೆಗಳನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕು, ಓದ್ಕೊಳ್ಬೇಕು, ಲೆಕ್ಕಗಳನ್ನಂತೂ ಕಲ್ತ್ಕೊಳ್ಳೇಬೇಕು. ನೆಕ್ಸ್ಟು ವೆಚ್ಚದ ವರ್ಗೀಕರಣವನ್ನು ವಿವರಿಸಿ ಅನ್ನೋ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. 2024 ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಸೊ ನಮ್ಮ ಸರ್ವೀಸಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಅನಿಸ್ತಾ ಇದೆ, ಹಾಗಾಗಿ ಈ ಒಂದು ಪ್ರಶ್ನೆ ಇರಲಿ. ನಾನು ನಿಮಗೆ ಹೇಗೆ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೇಗೆ ಕಲ್ತರೂ ಕೂಡ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ಭಾಗ ಡಿಯಲ್ಲಿ 5 ಪ್ರಶ್ನೆ ನಿಮಗೆ 3 ಬಂದೇ ಬರುತ್ತೆ. ಹಾಗಾಗಿ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾ ಇರುವಂಥದ್ದು. ಹಾಗಾಗಿ ಕೊಡ್ತಾ ಇರೋದೇ ಕಡಿಮೆ ಪ್ರಶ್ನೆಗಳು, ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನಾನು ಹೇಳಿದ ಗೊತ್ತಾಯ್ತಲ್ಲ, 6 ಅಂಕದ 5 ಪ್ರಶ್ನೆಗಳನ್ನ ಏನು ಕೊಟ್ಟಿರ್ತಾರೆ, ಆ 5 ಪ್ರಶ್ನೆಗಳಲ್ಲಿ ಖಂಡಿತ 3 ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿರುತ್ತೆ. ನಾನು ಕೂಡ ಇಷ್ಟು ಪ್ರಶ್ನೆಗಳನ್ನ ನೀವು ಕಲ್ತಿದ್ದೆ ಆದರೆ. ಓಕೆ. 10ನೇ ಪ್ರಶ್ನೆ, GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಕುರಿತು ಬರೆಯಿರಿ. ಮುಂದಿನ ಪ್ರಶ್ನೆ, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ರೇಖೆಗಳ ಆಕಾರಗಳನ್ನು ವಿವರಿಸಿ. TP, AP, MP ಲೆಕ್ಕವನ್ನು ಕೇಳಲಿಲ್ಲ ಅಂತ ಹೇಳಿದ್ರೆ ಆ ಲೆಕ್ಕದ ಜಾಗದಲ್ಲಿ ಈ ಥಿಯರಿ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಕೊನೆಯ ಪ್ರಶ್ನೆ, ಸರಳ ಬೇಡಿಕೆ ರೇಖೆಯ ಮೇಲಿನ ಸ್ಥಿತಿಸ್ಥಾಪಕತ್ವದ ಬಿಂದುಗಳನ್ನು ವಿಶ್ಲೇಷಿಸಿ. ಇದಿಷ್ಟು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ 6 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಇದಿಷ್ಟು ಪ್ರಶ್ನೆಗಳಿಗೆ ನೀವು ತಯಾರಿಯನ್ನು ನಡೆಸಬೇಕು. ಇದರ ಜೊತೆಗೆ ವಿಡಿಯೋದಲ್ಲಿ ನಾನು ಪ್ರಶ್ನೆಯನ್ನು ಬರೆಯದೇ 1-2 ಪ್ರಶ್ನೆಯನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಕಾರಣ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಇನ್ನೂ 1-2 ಪ್ರಶ್ನೆಗಳಿದ್ರೆ ನಾವು ಓದ್ಕೊಳ್ತೀವಿ, ಬರೀ 12 ಪ್ರಶ್ನೆನ ಇನ್ನೊಂದೆರಡು ಪ್ರಶ್ನೆ ಓದ್ಕೊಳ್ತೀವಿ ಅನ್ನೋದಾದರೆ ನನ್ನ ಗಮನದಲ್ಲೂ ಕೂಡ ಆ 2 ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅಂತಲೇ ಇದೆ. ಹಾಗಾಗಿ ಆ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಒಳ್ಳೆಯದೇ. ನೀವು ತಯಾರಿಯನ್ನು ನಡೆಸಿ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳನ್ನು 2 ರೇಖಾಚಿತ್ರಗಳೊಂದಿಗೆ ವಿವರಿಸಿ ಹಾಗೂ ಬದಲಾಗುವ ಪರಿಮಾಣಗಳ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇದೆರಡು ಪ್ರಶ್ನೆಯನ್ನು ಬರ್ಕೊಳ್ಳಿ, ಓದೋದಕ್ಕೆ ಆಗತ್ತೆ ಅನ್ನೋರು. ಅದು ಬಿಟ್ಟು 3 ಪ್ರಶ್ನೆಯನ್ನು ಅಟೆಂಡ್ ಮಾಡೋ ರೀತಿ ನಾನು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಇದಿಷ್ಟು ಕೂಡ ನೀವು ಎಷ್ಟೇ ಪ್ರಶ್ನೆಗಳನ್ನ ಓದ್ಕೊಂಡ್ರೂ ಸಹ ಇದಿಷ್ಟು ಪ್ರಶ್ನೆಗಳು ಬಹುಮುಖ್ಯ. ಈ ಪ್ರಶ್ನೆಯನ್ನು ಸ್ಕಿಪ್ ಮಾಡಿ ಹೊರತುಪಡಿಸಿ ಬೇರೆ ಪ್ರಶ್ನೆಗಳನ್ನ ಓದ್ಕೊಳ್ಳೋದಲ್ಲ. ಫಸ್ಟು ಇದನ್ನು ಓದ್ಕೊಂಡು ಸಮಯ ಇದ್ದರೆ ಮುಂದಿನ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು. ಇದಿಷ್ಟು ಅಂತೂ ಗ್ಯಾರಂಟಿ ಪ್ರಶ್ನೆಗಳು. ಓಕೆನಾ? ವಿಡಿಯೋ 14 ನಿಮಿಷಕ್ಕೆ ಹೋಗಿಬಿಟ್ಟಿದೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಪ್ರಶ್ನೆಗಳಂತೂ ಸಿಕ್ಕಿದೆ, ಯಾವುದು ಓದಬೇಕು,
25ರಲ್ಲಿ ಯಾವ್ದು ಬಂದಿತ್ತು, 24ರಲ್ಲಿ ಯಾವ್ದು ಬಂದಿತ್ತು, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು. ನಿಮ್ಮೆಲ್ಲರ ಹತ್ರನೂ ಕೂಡ ಮಾಡೆಲ್ ಪೇಪರು ಇರುತ್ತೆ, ಪ್ರಿಪ್ರೇಟ್ರಿ ಪೇಪರು ಇರುತ್ತೆ. ನಾನು ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ಒಂದು ಸಲ ಗಮನಿಸಿ ಮ್ಯಾಚ್ ಮಾಡಿ ನೋಡಿ ಯಾವ ರೀತಿಯಾಗಿ ಕೊಟ್ಟಿದ್ದೀನಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅಂತ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕಳಿಸ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ, ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.